ಗಮನ ಇಡೀ ರಾಜ್ಯದ ಗಮನ ಸೆಳೆದಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ಜಾರಕಿಹೊಳಿ ಟೀಮ್ ಗೆದ್ದು ಬೀಗಿದೆ. ಆದರೆ ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ ಬಣ ಸೋಲಿನಲ್ಲೂ ಕೂಡ ಗೆಲುವನ್ನ ಕಂಡಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗೆದ್ದ ಜಾರಕಿಹೊಳಿ ಬ್ರದರ್ಸ್, ಸೋತರು ಗೆದ್ದು ಬೀಗಿದ ರಮೇಶ್ ಕತ್ತಿ, ಸವದಿ ಬಣ. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. ರಮೇಶ್ ಕತ್ತಿ, ಸವದಿ ಬಣಕ್ಕೆ ಸೋಲುಂಟಾಗಿದೆ. ಜಾರಕಿಹೊಳಿ ಬಣದ 16 ಸ್ಥಾನಗಳ ಪೈಕಿ 12 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣಕ್ಕೆ 3 ಸ್ಥಾನಗಳಲ್ಲಿ ಗೆಲುವು ದೊರೆತಿದೆ. ಈಗಾಗಲೇ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಅಧಿಕೃತ ಗೆಲುವನ್ನ ಸಾಧಿಸಿದ್ದಾರೆ. ಚುನಾವಣಾ ಅಧಿಕಾರಿಗಳು 4 ಕ್ಷೇತ್ರದಲ್ಲಿ ಫಲಿತಾಂಶವನ್ನ ಘೋಷಣೆ ಮಾಡಿಲ್ಲ. ಅಥಣಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿಗೆ 122 ಮತಗಳಿಂದ ಜಯ ಸಿಕ್ಕಿದೆ. ಆದರೆ ಸವದಿ ವಿರುದ್ಧ ಸ್ಪರ್ಧಿಸಿದಂತಹ ಮಹೇಶ್ ಕುಮಟಳ್ಳಿಗೆ ಕೇವಲ 3 ಮತಗಳು ಸಿಕ್ಕಿವೆ. ಈ ಫಲಿತಾಂಶವನ್ನ ನಾವು ನಿನ್ನೆಯೇ ಊಹೆ ಮಾಡಿದ್ವಿ. ಗಮನ ಇಡೀ ರಾಜ್ಯದ ಗಮನ ಸೆಳೆದಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ಜಾರಕಿಹೊಳಿ ಟೀಮ್ ಗೆದ್ದು ಬೀಗಿದೆ. ಆದರೆ ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ ಬಣ ಸೋಲಿನಲ್ಲೂ ಕೂಡ ಗೆಲುವನ್ನ ಕಂಡಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗೆದ್ದ ಜಾರಕಿಹೊಳಿ ಬ್ರದರ್ಸ್, ಸೋತರು ಗೆದ್ದು ಬೀಗಿದ ರಮೇಶ್ ಕತ್ತಿ, ಸವದಿ ಬಣ. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. ರಮೇಶ್ ಕತ್ತಿ, ಸವದಿ ಬಣಕ್ಕೆ ಸೋಲುಂಟಾಗಿದೆ. ಜಾರಕಿಹೊಳಿ ಬಣದ 16 ಸ್ಥಾನಗಳ ಪೈಕಿ 12 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣಕ್ಕೆ 3 ಸ್ಥಾನಗಳಲ್ಲಿ ಗೆಲುವು ದೊರೆತಿದೆ. ಈಗಾಗಲೇ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಅಧಿಕೃತ ಗೆಲುವನ್ನ ಸಾಧಿಸಿದ್ದಾರೆ. ಚುನಾವಣಾ ಅಧಿಕಾರಿಗಳು 4 ಕ್ಷೇತ್ರದಲ್ಲಿ ಫಲಿತಾಂಶವನ್ನ ಘೋಷಣೆ ಮಾಡಿಲ್ಲ. ಅಥಣಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿಗೆ 122 ಮತಗಳಿಂದ ಜಯ ಸಿಕ್ಕಿದೆ. ಆದರೆ ಸವದಿ ವಿರುದ್ಧ ಸ್ಪರ್ಧಿಸಿದಂತಹ ಮಹೇಶ್ ಕುಮಟಳ್ಳಿಗೆ ಕೇವಲ 3 ಮತಗಳು ಸಿಕ್ಕಿವೆ. ಈ ಫಲಿತಾಂಶವನ್ನ ನಾವು ನಿನ್ನೆಯೇ ಊಹೆ ಮಾಡಿದ್ವಿ. ಗಮನ ಇಡೀ ರಾಜ್ಯದ ಗಮನ ಸೆಳೆದಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ಜಾರಕಿಹೊಳಿ ಟೀಮ್ ಗೆದ್ದು ಬೀಗಿದೆ. ಆದರೆ ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ ಬಣ ಸೋಲಿನಲ್ಲೂ ಕೂಡ ಗೆಲುವನ್ನ ಕಂಡಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗೆದ್ದ ಜಾರಕಿಹೊಳಿ ಬ್ರದರ್ಸ್, ಸೋತರು ಗೆದ್ದು ಬೀಗಿದ ರಮೇಶ್ ಕತ್ತಿ, ಸವದಿ ಬಣ. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. ರಮೇಶ್ ಕತ್ತಿ, ಸವದಿ ಬಣಕ್ಕೆ ಸೋಲುಂಟಾಗಿದೆ. ಜಾರಕಿಹೊಳಿ ಬಣದ 16 ಸ್ಥಾನಗಳ ಪೈಕಿ 12 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣಕ್ಕೆ 3 ಸ್ಥಾನಗಳಲ್ಲಿ ಗೆಲುವು ದೊರೆತಿದೆ. ಈಗಾಗಲೇ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಅಧಿಕೃತ ಗೆಲುವನ್ನ ಸಾಧಿಸಿದ್ದಾರೆ. ಚುನಾವಣಾ ಅಧಿಕಾರಿಗಳು 4 ಕ್ಷೇತ್ರದಲ್ಲಿ ಫಲಿತಾಂಶವನ್ನ ಘೋಷಣೆ ಮಾಡಿಲ್ಲ. ಅಥಣಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿಗೆ 122 ಮತಗಳಿಂದ ಜಯ ಸಿಕ್ಕಿದೆ. ಆದರೆ ಸವದಿ ವಿರುದ್ಧ ಸ್ಪರ್ಧಿಸಿದಂತಹ ಮಹೇಶ್ ಕುಮಟಳ್ಳಿಗೆ ಕೇವಲ 3 ಮತಗಳು ಸಿಕ್ಕಿವೆ. ಈ ಫಲಿತಾಂಶವನ್ನ ನಾವು ನಿನ್ನೆಯೇ ಊಹೆ ಮಾಡಿದ್ವಿ. ಗಮನ
ಇಡೀ ರಾಜ್ಯದ ಗಮನ ಸೆಳೆದಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ಜಾರಕಿಹೊಳಿ ಟೀಮ್ ಗೆದ್ದು ಬೀಗಿದೆ. ಆದರೆ ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ ಬಣ ಸೋಲಿನಲ್ಲೂ ಕೂಡ ಗೆಲುವನ್ನ ಕಂಡಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗೆದ್ದ ಜಾರಕಿಹೊಳಿ ಬ್ರದರ್ಸ್. ಸೋತರು ಗೆದ್ದು ಬೀಗಿದ ರಮೇಶ್ ಕತ್ತಿ, ಸವದಿ ಬಣ. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. ರಮೇಶ್ ಕತ್ತಿ, ಸವದಿ ಬಣಕ್ಕೆ ಸೋಲುಂಟಾಗಿದೆ. ಜಾರಕಿಹೊಳಿ ಬಣದ 16 ಸ್ಥಾನಗಳ ಪೈಕಿ 12 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣಕ್ಕೆ 3 ಸ್ಥಾನಗಳಲ್ಲಿ ಗೆಲುವು ದೊರೆತಿದೆ. ಈಗಾಗಲೇ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಅಧಿಕೃತ ಗೆಲುವನ್ನ ಸಾಧಿಸಿದ್ದಾರೆ. ಚುನಾವಣಾಧಿಕಾರಿಗಳು 4 ಕ್ಷೇತ್ರದಲ್ಲಿ ಫಲಿತಾಂಶವನ್ನ ಘೋಷಣೆ ಮಾಡಿಲ್ಲ. ಅಥಣಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿಗೆ 122 ಮತಗಳಿಂದ ಜಯ ಸಿಕ್ಕಿದೆ. ಆದರೆ ಸವದಿ ವಿರುದ್ಧ ಸ್ಪರ್ಧಿಸಿದಂತಹ ಮಹೇಶ್ ಕುಮಟಳ್ಳಿಗೆ ಕೇವಲ 3 ಮತಗಳು ಸಿಕ್ಕಿವೆ. ಈ ಫಲಿತಾಂಶವನ್ನ ನಾವು ನಿನ್ನೆಯೇ ಊಹೆ ಮಾಡಿದ್ವಿ. ಇಡೀ ರಾಜ್ಯದ ಗಮನ ಸೆಳೆದಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ಜಾರಕಿಹೊಳಿ ಟೀಮ್ ಗೆದ್ದು ಬೀಗಿದೆ. ಆದರೆ ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ ಬಣ ಸೋಲಿನಲ್ಲೂ ಕೂಡ ಗೆಲುವನ್ನ ಕಂಡಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗೆದ್ದ ಜಾರಕಿಹೊಳಿ ಬ್ರದರ್ಸ್. ಸೋತರು ಗೆದ್ದು ಬೀಗಿದ ರಮೇಶ್ ಕತ್ತಿ, ಸವದಿ ಬಣ. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. ರಮೇಶ್ ಕತ್ತಿ, ಸವದಿ ಬಣಕ್ಕೆ ಸೋಲುಂಟಾಗಿದೆ. ಜಾರಕಿಹೊಳಿ ಬಣದ 16 ಸ್ಥಾನಗಳ ಪೈಕಿ 12 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣಕ್ಕೆ 3 ಸ್ಥಾನಗಳಲ್ಲಿ ಗೆಲುವು ದೊರೆತಿದೆ. ಈಗಾಗಲೇ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಅಧಿಕೃತ ಗೆಲುವನ್ನ ಸಾಧಿಸಿದ್ದಾರೆ. ಚುನಾವಣಾಧಿಕಾರಿಗಳು 4 ಕ್ಷೇತ್ರದಲ್ಲಿ ಫಲಿತಾಂಶವನ್ನ ಘೋಷಣೆ ಮಾಡಿಲ್ಲ. ಅಥಣಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿಗೆ 122 ಮತಗಳಿಂದ ಜಯ ಸಿಕ್ಕಿದೆ. ಆದರೆ ಸವದಿ ವಿರುದ್ಧ ಸ್ಪರ್ಧಿಸಿದಂತಹ ಮಹೇಶ್ ಕುಮಟಳ್ಳಿಗೆ ಕೇವಲ 3 ಮತಗಳು ಸಿಕ್ಕಿವೆ. ಈ ಫಲಿತಾಂಶವನ್ನ ನಾವು ನಿನ್ನೆಯೇ ಊಹೆ ಮಾಡಿದ್ವಿ.